ಅಶ್ವತ್ಥ ವೃಕ್ಷವನ್ನು ನಿತ್ಯ ಪೂಜಿಸಿದರೆ ಸಿಗುವ ಲಾಭಗಳು ಹಲವಾರು. ಹಿಂದೂ ಧರ್ಮದಲ್ಲಿ ಪೂಜನೀಯವೆಂದು ಕರೆಯಲ್ಪಡುವ ಪ್ರಮುಖ ವೃಕ್ಷವೆಂದರೆ ಅಶ್ವತ್ಥ ಮರ. ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿರುವ ಈ ಮರವನ್ನು ಪೂಜಿಸಿದರೆ ಹಲವು ಸಕಾರಾತ್ಮಕ ಪರಿಣಾಮಗಳು ಉಂಟಾಗುವುದಲ್ಲದೆ ಕೆಲವೊಂದು ದೋಷಗಳು ನಿವಾರಣೆಯಾಗುವುದು. ಹಿಂದೂ ಧರ್ಮದಲ್ಲಿ ಕೆಲವು ಗಿಡ ಮರಗಳನ್ನು ದೇವತೆಗಳ ಪ್ರತಿರೂಪ ಎಂದು ಪೂಜಿಸಲಾಗುವುದು. ಅಂತಹ ಒಂದು ಪವಿತ್ರವಾದ ಮರ ಎಂದರೆ ಅಶ್ವತ್ಥ ಮರ. ಈ ಮರದಲ್ಲಿ ಎಲ್ಲಾ ದೇವತೆಗಳು ನೆಲೆಸಿರುತ್ತಾರೆ ಎಂದು ನಂಬಲಾಗುತ್ತದೆ. ಅಶ್ವತ್ಥ ಮರವು ಸಾಕಷ್ಟು ರೋಗಗಳಿಗೆ ಔಷಧಿ ನೀಡುವ ಶಕ್ತಿಯನ್ನು ಪಡೆದುಕೊಂಡಿದೆ. ಹಾಗಾಗಿಯೇ ಹಿಂದಿನ ಕಾಲದಲ್ಲಿ ದೈವ ಸ್ವರೂಪದ ಮರ ಎಂದು ಪೂಜಿಸಲಾಗುತ್ತಿತ್ತು ಎಂದು ಸಹ ಹೇಳಲಾಗುವುದು. ಜೀವನದಲ್ಲಿ ಸಮಸ್ಯೆ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ಮರಕ್ಕೆ ನಿತ್ಯವೂ ಪೂಜೆ ಸಲ್ಲಿಸಬೇಕು. ಆಗ ಸಮಸ್ಯೆಯು ಬಹುಬೇಗ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಅಶ್ವತ್ಥ ಮರವು ಯಮ ದೇವರೊಂದಿಗೆ ಸಂಬಂಧವನ್ನು ಪಡೆದುಕೊಂಡಿದೆ ಎಂದು ನಂಬಿದ್ದರು. ಇದರ ಗಿಡವನ್ನು ಹಳ್ಳಿಯ ಹೊರವಲಯದಲ್ಲಿ ಹಾಗೂ ಸ್ಮಶಾನದ ಬಳಿ ಇಡಲಾಗುತ್ತಿತ್ತು. ಈ ಮರದ ಕೆಳಗೆ ಹುಲ್ಲು ಅಥವಾ ಕಳೆಯಂತಹ ಸಸ್ಯಗಳು ಬೆಳೆಯುವುದಿಲ್ಲ. ಹೀಗಾಗಿ ಅಶ್ವತ್ಥ ಮರವು ಪುನರ್ಜನ್ಮ ಮತ್ತು ನವೀಕರಣಕ್ಕೆ ಅವಕಾಶ ನೀಡುವುದಿಲ್ಲ. ಈ ಮರವು ಸೂರ್ಯನ ಕಿರಣವನ್ನು ಪಡೆದರೂ ಯಾವುದೇ ಆಹಾರವನ್ನು ತಯಾರಿಸುವುದಿಲ್ಲ ಎಂದು ಸಹ ಹೇಳಲಾಗುತ್ತದೆ. ಹಾಗಾಗಿಯೇ ಇದರ ಎಲೆ, ಹಣ್ಣುಗಳನ್ನು ಯಾವುದೇ ಶುಭ ಕಾರ್ಯಗಳಿಗೆ ಬಳಸುವುದಿಲ್ಲ ಎನ್ನುತ್ತಾರೆ. ಭಾರತೀಯ ಸಂಸ್ಕೃತಿಯ ಪ್ರಕಾರ 2 ರೀತಿಯ ಪವಿತ್ರತೆಯ ಗುಣಗಳಿವೆ. ಒಂದು ಸಂಗತಿ ಅಶಾಶ್ವತ ಮತ್ತು ವಾಸ್ತವದೊಂದಿಗೆ ಸಂಬಂಧ ಹೊಂದಿರುತ್ತದೆ. ಇನ್ನೊಂದು ಶಾಶ್ವತವಾದ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಸಂಬಂಧ ಪಡೆದುಕೊಂಡಿರುತ್ತದೆ. ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯು ಮೊದಲನೇ ಸಂಗತಿಯ ಪವಿತ್ರತೆಗೆ ಸೇರುತ್ತದೆ. ಅಶ್ವತ್ಥ ಮರವು 2ನೇ ವಿಧದ ಪವಿತ್ರತೆಯ ಗುಣವನ್ನು ಪಡೆದುಕೊಂಡಿದೆ. ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಎನ್ನುವುದು ಮಾಂಸದ ಸಂಕೇತ. ಅದು ನಿರಂತರವಾಗಿ ಸಾಯುತ್ತವೆ, ಅಂತೆಯೇ ಸ್ವಯಂ ನವೀಕರಿಸುತ್ತವೆ. ಅಶ್ವತ್ಥ ಮರವು ಆತ್ಮವನ್ನು ಪ್ರತಿಬಿಂಬಿಸುತ್ತದೆ. ಅದು ಎಂದಿಗೂ ಸಾಯುವುದಿಲ್ಲ, ಹಾಗೆಯೇ ಎಂದಿಗೂ ತನ್ನನ್ನು ತಾನು ನವೀಕರಿಸಿಕೊಳ್ಳುವುದಿಲ್ಲ. ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಅಶ್ವತ್ಥ ಮರಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ಕಾಣಬಹುದು. ಅವುಗಳಲ್ಲಿ ಸತಿ ಸಾವಿತ್ರಿಯ ಕಥೆಯೂ ಒಂದು. ಸಾವಿತ್ರಿಯು ವಿವಾಹವಾಗಿ 1 ವರ್ಷದಲ್ಲಿಯೇ ಅಶ್ವತ್ಥ ಮರದ ಹತ್ತಿರ ಬಳಿ ಸಾವಿತ್ರಿಯ ಪತಿ ಸತ್ಯವಾನನು ಸಾಯುತ್ತಾನೆ. ಆಗ ತನ್ನ ಬುದ್ಧಿವಂತಿಕೆ ಹಾಗೂ ದೃಢವಾದ ದೈವ ಭಕ್ತಿಯ ಮೂಲಕ ಗಂಡನಿಗೆ ಜೀವ ಬರುವಂತೆ ಮಾಡುತ್ತಾಳೆ ಸಾವಿತ್ರಿ. ಈ ಹಿನ್ನೆಲೆಯಲ್ಲಿಯೇ ಇಂದಿಗೂ ಮಹಿಳೆಯರು ತಮ್ಮ ಸೌಭಾಗ್ಯವನ್ನು ಗಟ್ಟಿಗೊಳಿಸಲು, ಪತಿಯ ಆಯುಷ್ಯದ ವೃದ್ಧಿಗೆ, ಕುಟುಂಬದ ಏಳಿಗೆಗೆ, ಅವಿವಾಹಿತರು ವಿವಾಹ ಆಗಲು, ಕೆಲಸವನ್ನು ಪಡೆದುಕೊಳ್ಳಲು ಹಾಗೂ ಆರೋಗ್ಯ ಸುಧಾರಣೆ ಹೀಗೆ ಅನೇಕ ವಿಷಯಗಳಿಗಾಗಿ ಅಶ್ವತ್ಥ ಮರದ ಪ್ರದಕ್ಷಿಣೆ, ದೀಪ ಬೆಳಗುವುದು, ಪವಿತ್ರ ದಾರ ಸುತ್ತುವುದು, ವ್ರತ ಕೈಗೊಳ್ಳುವುದು ಹಾಗೂ ಪೂಜೆ ಸಲ್ಲಿಸುವುದರ ಮೂಲಕ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ. ಅಶ್ವತ್ಥ ಮರದ ಕೆಳಗೆ ಅನೇಕ ಋಷಿ ಮುನಿಗಳು ಜಪ ತಪಗಳನ್ನು ನಡೆಸಿದ್ದಾರೆ. ಅಂತೆಯೇ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಸದಾ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಈ ಮರವನ್ನು ಪೂಜಿಸುವುದರ ಮೂಲಕ ಸಾಕಷ್ಟು ಅನುಕೂಲವನ್ನು ಪಡೆದುಕೊಳ್ಳಬಹುದು. ಈ ಸಂಗತಿಯ ಬಗ್ಗೆ ಅನೇಕ ಮಂದಿಗೆ ಜ್ಞಾನವಿಲ್ಲದೆ ಇರಬಹುದು. ದೈವ ಶಕ್ತಿ ಹಾಗೂ ಔಷಧೀಯ ಗುಣವನ್ನು ಹೊಂದಿರುವ ಈ ಮರದ ಪೂಜೆ ಮಾಡುವುದರ ಮೂಲಕ ಸಾಕಷ್ಟು ಪುಣ್ಯವನ್ನು ಪಡೆದುಕೊಳ್ಳಬಹುದು. ಅಲ್ಲದೆ ನಾವು ಜೀವನದಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು. ಹಾಗಾದರೆ ಆ ವಿಧಾನಗಳು ಯಾವುವು, ಏಕೆ ಪೂಜೆ ಸಲ್ಲಿಸಬೇಕು ಎನ್ನುವ ಕುರಿತು ಇಲ್ಲಿ ವಿವರಿಸಲಾಗಿದೆ. ಅಶ್ವತ್ಥ ಮರವನ್ನು ಏಕೆ ಪೂಜಿಸಬೇಕು? ಪುರಾತನ ಕಾಲದಿಂದಲೂ ಅಶ್ವತ್ಥ ಮರವನ್ನು ವಿವಿಧ ಕಾರಣಗಳಿಗೆ ಪೂಜಿಸಿಕೊಂಡು ಬರುತ್ತಿದ್ದಾರೆ. ನಿತ್ಯವೂ ನೀರೆರೆಯುವುದು, ದೀಪ ಬೆಳಗುವುದು ಹಾಗೂ ವ್ರತ ಕೈಗೊಳ್ಳುವುದು ಅತ್ಯಂತ ಪುಣ್ಯದ ಸಂಗತಿ. ವಿವಿಧ ಗ್ರಹ ದೋಷಗಳು, ಅನಾರೋಗ್ಯ ಹಾಗೂ ಸಮಸ್ಯೆಗಳು ಜೀವನದಲ್ಲಿ ನಿರಂತರವಾಗಿ ಬರುತ್ತಿದ್ದರೆ ಅಶ್ವತ್ಥ ಮರವನ್ನು ಪೂಜಿಸಬೇಕು ಎಂದು ಹೇಳಲಾಗುವುದು. ಆಗ ವ್ಯಕ್ತಿಯ ಜೀವನವು ಅತ್ಯಂತ ಸಮೃದ್ಧಿಯಿಂದ ಕೂಡಿರುತ್ತದೆ. ಹಾಗೆಯೇ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುವುದು. ಏಕಾಗ್ರತೆ ಮತ್ತು ನಿರ್ಧಾರದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸಾಕಷ್ಟು ಜನರಿಗೆ ಏಕಾಗ್ರತೆ ಕೊರತೆ ಇರುತ್ತದೆ.
ಯಾರಲ್ಲಿ ಉತ್ತಮ ಚಿಂತನ ಶಕ್ತಿ ಹಾಗೂ ಏಕಾಗ್ರತೆಯ ಗುಣ ಇರುತ್ತದೆಯೋ ಅಂತಹವರು ಜೀವನದಲ್ಲಿ ಮುಂದೆ ಸಾಗುತ್ತಾರೆ, ತಮ್ಮ ಗುರಿಯನ್ನು ತಲುಪುವಲ್ಲಿ ಯಶಸ್ವಿಯಾಗುತ್ತಾರೆ. ಯಾರಲ್ಲಿ ಕ್ರಿಯಾತ್ಮಕ ಯೋಜನೆ ಹಾಗೂ ಕಾರ್ಯತಂತ್ರದ ಗುಣ ಇರುವುದಿಲ್ಲವೋ ಅಂತಹವರು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುವುದಿಲ್ಲ. ಇಂತಹ ಸಮಸ್ಯೆ ಇರುವವರು ನಿತ್ಯವೂ ಅಶ್ವತ್ಥ ಮರಕ್ಕೆ ನೀರನ್ನು ಎರೆಯಬೇಕು. ಆಗ ಅವರ ಏಕಾಗ್ರತೆ ಹೆಚ್ಚುವುದು. ತಾರ್ಕಿಕ ಚಿಂತನೆಯ ಸುಧಾರಣೆ. ವಿಭಿನ್ನ ಜನರು ವಿವಿಧ ಬಗೆಯ ತಾರ್ಕಿಕ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ನೀವು ಅಧಿಕವಾದ ತಾರ್ಕಿಕ ಸಾಮರ್ಥ್ಯ ಹೊಂದಿದ್ದೀರಿ ಎಂದಾದರೆ ನೀವು ವೃತ್ತಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಬಹುಬೇಗ ಯಶಸ್ವಿಯಾಗುತ್ತೀರಿ. ನಿಮಗೆ ತಾರ್ಕಿಕ ಸಮಸ್ಯೆ ಇದ್ದರೆ ಮೊದಲು ಅದರ ಸುಧಾರಣೆಗೆ ಪ್ರಯತ್ನಿಸಬೇಕು. ಪವಿತ್ರವಾದ ದೈವ ಶಕ್ತಿಯನ್ನು ಹೊಂದಿರುವ ಅಶ್ವತ್ಥ ಮರವನ್ನು ನಿತ್ಯವೂ ಪೂಜಿಸಬೇಕು. ಆಗ ನಿಮಗೆ ಉತ್ತಮ ತಾರ್ಕಿಕ ಅಥವಾ ಸಂಭಾಷಣೆ ನಡೆಸುವ ಕೌಶಲ್ಯವೂ ವೃದ್ಧಿಯಾಗುವುದು. ವೈವಾಹಿಕ ಸಂತೋಷ ಪ್ರಾಪ್ತಿ. ವೈವಾಹಿಕ ಅಪಶ್ರುತಿಯು ನಿಮ್ಮ ಜೀವನದಲ್ಲಿ ಬೇಸರ ಹಾಗೂ ಒತ್ತಡವನ್ನು ಸೃಷ್ಟಿಸುತ್ತದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ವಿವಾಹದ ನಂತರದ ಜೀವನ ಉತ್ತಮವಾಗಿ ಇರಬೇಕು ಎಂದು ಬಯಸುತ್ತಾರೆ. ಆದರೆ ಕೆಲವು ಸನ್ನಿವೇಶ, ಭಿನ್ನಾಭಿಪ್ರಾಯಗಳು, ಹವ್ಯಾಸಗಳು ದಂಪತಿಗಳ ನಡುವೆ ಘರ್ಷಣೆ ಹಾಗೂ ಹೊಂದಾಣಿಕೆಯ ಸಮಸ್ಯೆಯನ್ನು ಸೃಷ್ಟಿಸುತ್ತವೆ. ಅವು ದಾಂಪತ್ಯದಲ್ಲಿ ವಿರಸ ಹಾಗೂ ಬೇಸರವನ್ನು ಸೃಷ್ಟಿಸುತ್ತವೆ. ಅಂತಹ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದವರಿಗೆ ಸುಲಭ ಪರಿಹಾರ ಎಂದರೆ ನಿತ್ಯವೂ ಅಶ್ವತ್ಥ ಮರಕ್ಕೆ ಪೂಜೆ ಹಾಗೂ ನೀರನ್ನು ಎರೆಯಬೇಕು. ವಿವಾಹ ಜೀವನಕ್ಕೆ ಅನುಕೂಲವನ್ನು ತಂದುಕೊಡುವ ಶನಿ, ರಾಹು, ಮಂಗಳ, ಕೇತು ಮತ್ತು ಸೂರ್ಯರು ಉತ್ತಮ ಫಲವನ್ನು ನೀಡುವರು. ದಾಂಪತ್ಯದಲ್ಲಿ ಸಂತೋಷ ಮರುಕಳಿಸುವುದು. ಸಂತಾನ ಭಾಗ್ಯ. ಯಾರ ಕುಂಡಲಿಯಲ್ಲಿ ಶನಿ, ಮಂಗಳ, ಸೂರ್ಯ, ರಾಹು ಮತ್ತು ಕೇತುವು ಉತ್ತಮ ಪ್ರಭಾವ ನೀಡುತ್ತಿರುವುದಿಲ್ಲ ಹಾಗೂ ಇವರು ಸಂತಾನದ ಮನೆಯಾದ 5ನೇ ಮನೆಯಲ್ಲಿ ಅನುಕೂಲಕರ ಸ್ಥಿತಿಯಲ್ಲಿ ಇರುವುದಿಲ್ಲವೋ ಆಗ ಸಂತಾನಹೀನತೆ ಅಥವಾ ಕೊರತೆ ಉಂಟಾಗುವುದು. ಯಾರು ಮಕ್ಕಳ ಭಾಗ್ಯವನ್ನು ಹೊಂದಿಲ್ಲ ಅಂತಹವರು ನಿತ್ಯ ಅಶ್ವತ್ಥ ಮರಕ್ಕೆ ಪೂಜೆ ಸಲ್ಲಿಸಬೇಕು. ಜೊತೆಗೆ ನಿತ್ಯ ನೀರನ್ನು ಎರೆಯುವುದರಿಂದ ಪೂಜನೀಯ ವೃಕ್ಷದಿಂದ ಆಶೀರ್ವಾದ ಪಡೆದುಕೊಳ್ಳುವಿರಿ. ಜೊತೆಗೆ ಸಂತಾನ ಭಾಗ್ಯ ಅಥವಾ ಮಕ್ಕಳನ್ನು ಪಡೆಯುವ ಯೋಗ ಬರುವುದು. ಕುಂಡಲಿಯಲ್ಲಿ ಇದ್ದ ದೋಷಗಳು ಸಹ ನಿವಾರಣೆಯಾಗುತ್ತವೆ. ಆಧ್ಯಾತ್ಮಿಕ ಪ್ರಗತಿ. ಅಶ್ವತ್ಥ ಮರವು ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಾ ರೀತಿಯಲ್ಲೂ ಧನಾತ್ಮಕ ಹಾಗೂ ದೈವ ಶಕ್ತಿಯನ್ನು ಪಡೆದುಕೊಂಡ ಮರ ಎಂದು ಹೇಳಬಹುದು. ನಿತ್ಯವೂ ನೀವು ಅಶ್ವತ್ಥ ಮರಕ್ಕೆ ನೀರೆರೆಯುವುದರಿಂದ ಆಧ್ಯಾತ್ಮಿಕ ಶಕ್ತಿ ಹಾಗೂ ಪ್ರಗತಿಯನ್ನು ಪಡೆದುಕೊಳ್ಳುವಿರಿ. ಎಲ್ಲಾ ದೇವರ ಆಶೀರ್ವಾದ ಪಡೆದುಕೊಳ್ಳುವಿರಿ. ಆರ್ಥಿಕ ಸ್ಥಿತಿಯ ಸುಧಾರಣೆಗೆ. ಹಣ ಮತ್ತು ಸಂಪತ್ತು ಎನ್ನುವುದು ಜೀವನದ ಒಂದು ಭಾಗ. ಹಣವಿಲ್ಲದೆ ಈ ಪ್ರಪಂಚದಲ್ಲಿ ಬದುಕುವುದು ಅಸಾಧ್ಯ. ಆರ್ಥಿಕ ಸುಧಾರಣೆ ಹಾಗೂ ಉತ್ತಮ ಹಣದ ಹರಿವನ್ನು ಪಡೆದುಕೊಳ್ಳಲು ನಿತ್ಯವೂ ಅಶ್ವತ್ಥ ಮರಕ್ಕೆ ಪೂಜೆ ಹಾಗೂ ನೀರನ್ನು ಎರೆಯಬೇಕು. ಆಗ ನೀವು ಬಯಸಿದ ಉದ್ಯೋಗ ಮತ್ತು ವ್ಯವಹಾರಗಳು ಕೈಗೂಡಿ ಬರುತ್ತವೆ. ಅವುಗಳೊಂದಿಗೆ ನಿರೀಕ್ಷಿತ ಹಣವನ್ನು ಸಹ ಪಡೆದುಕೊಳ್ಳುವಿರಿ. ಭಗವಾನ್ ಶಿವ ಮತ್ತು ಅಶ್ವತ್ಥ ಮರ. ಶಿವ ಮತ್ತು ಅಶ್ವತ್ಥ ಮರದ ಸಂಬಂಧ ಅಥವಾ ಸಂಪರ್ಕಗಳ ಬಗ್ಗೆ ಸಾಕಷ್ಟು ಕಥೆಗಳು ಇರುವುದನ್ನು ಕಾಣಬಹುದು. ನಿತ್ಯವೂ ಅಶ್ವತ್ಥ ಮರಕ್ಕೆ ಪೂಜೆ ಹಾಗೂ ನೀರನ್ನು ಅರ್ಪಿಸುವುದರಿಂದ ಅಪಾರವಾದ ಜ್ಞಾನ, ಸಂಪತ್ತು, ಶಕ್ತಿ, ಸ್ಥಾನ ಮತ್ತು ಅಧಿಕಾರವನ್ನು ಪಡೆದುಕೊಳ್ಳಬಹುದು. ಶಿವನು ಸದಾ ನಮ್ಮನ್ನು ಆಶೀರ್ವದಿಸುವನು ಎಂದು ಸಹ ಹೇಳಲಾಗುವುದು. ಜ್ಞಾನವನ್ನು ಪಡೆಯಬಹುದು. ಆಧ್ಯಾತ್ಮಿಕ ಜ್ಞಾನವು ಪ್ರತಿಯೊಬ್ಬರ ಜೀವನವನ್ನು ಕಲ್ಯಾಣಗೊಳಿಸುತ್ತದೆ. ಈ ಹಿಂದೆ ಬುದ್ಧನು ಅಶ್ವತ್ಥ ಮರದ ಕೆಳಗೆ ಜ್ಞಾನವನ್ನು ಪಡೆದುಕೊಂಡನು ಎಂದು ತಿಳಿಸುತ್ತದೆ. ಅಂತೆಯೇ ಅನೇಕ ಋಷಿ ಮುನಿಗಳು ಅಶ್ವತ್ಥ ಮರದ ಕೆಳಗೆ ಧ್ಯಾನವನ್ನು ಕೈಗೊಂಡಿದ್ದರು ಎಂದು ಸಹ ಹೇಳಲಾಗುವುದು. ಉತ್ತಮ ಜ್ಞಾನ ಹಾಗೂ ಬುದ್ಧಿಶಕ್ತಿಯನ್ನು ಪಡೆದುಕೊಳ್ಳಲು ಗಣನೀಯವಾಗಿ ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆ, ಪೂಜೆ, ನೀರನ್ನು ಎರೆಯುವುದು, ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಧ್ಯಾನ ಮಾಡುವುದು ಮಾಡಿದರೆ ಉತ್ತಮ ಜ್ಞಾನವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು.